ಬೆಳ್ಳಿ ಎಷ್ಟೊತ್ತಿಗೆ ಹೊಲ್ದದ? ರಾತ್ರಿ ಅಂತೂ ಹೋಗೋಕ್ಕೆ ಬಿಡಲ, ಉಳ್ದಿದ್ದಾಕೆ ನಿನ್ನ ಚಿಕ್ಕಿ ಮನೇಲೆ. ಈಗ ಬೆಳಿಗ್ಗೆನೆ ಹೊಲ್ಡೋಣ ಅಂದರೆ ಹಂಗಾಗಿ ನಾ ಮುಂಚೆನೇ ಬೇಗನೆ ಎದ್ದು ಕೂತ್ಕೊಂಡೀನಿ. ಚರಣಿ ಎತ್ಲಾಗ ಹೋಗ್ಯಾನೆ. ಎಷ್ಟೊತ್ತಿಗೆ ಹೊರಡದ? ಮತ್ತು ನೀವು ಆಫೀಸಿಗೆಲ್ಲ ಹೊತ್ತಾಗಲ್ಲನ? ಹ್ಞೂ ಶಾಲಿನಿ ಅತ್ತೆ, ಬೇಗ ಹೋಗೋಣ ಅಂತ ಅಂದಿದ್ದು. ನೋಡಿದ್ರೆ ಈ ಚರಣ ನಮ್ಮ ಪವನ್ ಅಂಕಲ್ ಜೊತೆ ಹೊರಗಡೆ ಹೋಗ್ಯಾನೆ. ನಾನು ಇವತ್ತು ಆಫೀಸ್ಗೆ ಹೋಗಲ್ಲ, ವರ್ಕ್ ಫ್ರಮ್ ಹೋಮ್ ತಗೋತೀನಿ. ಮತ್ತು ಇಲ್ಲಿಂದ ಮನೆಗೆ ಹೋಗಿ ಮತ್ತು ಆಫೀಸ್ಗೆ ಹೋಗೋಷ್ಟೊತ್ತಿಗೆ ನಂಗೆ ಓಡಾಡಿನೇ ಸುಸ್ತಾಗ್ತದೆ. ಚರಣನು ವರ್ಕ್ ಫ್ರಮ್ ಹೋಮೇ ತಗೋತಾನೆ. ಎಂಥದಪ್ಪ, ಅದು ಈಗ ಇಯರ್ ಎಂಡ್ ಅಲ್ಲ, ಸ್ವಲ್ಪ ಕೆಲಸನೂ ಕಮ್ಮಿ ಇರ್ತದೆ ಅಂತಿದ್ದ. ಎಂತ ಮಾಡ್ತಾನ ಈಗ ನೋಡಿದ್ರೆ ಚಿಕ್ಕಿ ತಿಂಡಿ ತಿನ್ಕೊಂಡು ಹೋಗಿ ಅಂತ ಕೂತದೆ. ಎಂತ ಮಾಡೋದು ಹೇಳಿ. ಥೋ ಹೇಸ್ಕಿ, ನೆನ್ನೆ ಇಡೀ 3 ಹೊತ್ತು ಇಲ್ಲೇ ಆಗಿದೆ, ಮತ್ತು ಇವತ್ತು ತಿಂಡಿ ತಿನ್ಕೊ ಹೋಗೋದಂದ್ರೆ ಬೇಡ ಅಂತ ಹೇಳೇ ಮಾರೈತಿ. ಹೇಳಿನತ್ತೆ, ಅದು ಕೇಳ್ಬೇಕಲ್ಲ. ತಿಂಡಿನೂ ಎಲ್ಲ ರೆಡಿ ಮಾಡ್ಕೊಂಡು ಆಗಿದೆ. ಓ, ನೀವು ಅತ್ತೆ ಸೊಸೆ ಇಲ್ಲಿ ಕೂತ್ ಮಾತಾಡ್ತಾ ಇದ್ದೀರಾ? ಹೂನೇ ಚಿಕ್ಕಿ, ಎಂಥದಾರು ಹೆಲ್ಪ್ ಬೇಕಿತ್ತಾ? ಅಲ್ಲ, ಎಂಥದಾರು ಸಹಾಯ ಬೇಕಾದ್ರೆ ಕೇಳಿ. 2 ದಿನದಿಂದ ಎಲ್ಲ ಕೂತಲ್ಲೇ ತಂದು ಬಡಿಸ್ತಾ ಇದ್ದೀರಾ. ಎಂತ ನಾವು ಏನಾರು ಒಂಚೂರು ಕೆಲಸ ಮಾಡೋ ಕೈ ಹಾಕೋಣ ಅಂತ ಅಂದರೆ ನೀವು ಬೇಡ ಅಂತೀರ. ನೀವು ಬರೋದೇ ಪಾಪ ಅಪರೂಪಕ್ಕೆ ನಿಮ್ಮ ಹತ್ರ ಎಂಥ ಸಹಾಯ ಕೇಳೋದಾ? ಅಲ್ಲ, ಈಗ ನಾನು ಬಂದಿದ್ದ ನಿಮ್ಮಿಬ್ಬರಿಗೆ ತಿಂಡಿ ಕೊಡಲೇ ಇಲ್ಲ? ಚರಣ ಇವರು ಬಂದ ಮೇಲೆ ಎಲ್ಲ ಹೊಟ್ಟೆ ತಿಂಡಿ ತಿಂತೀರ ಕೇಳೋಣ ಅಂತ ಬಂದೆ. ಅವರು ಎಲ್ಲ ಬರಲಿ, ಹೊಟ್ಟೆ ತಿನ್ನೋಣ. ಓ, ಗಂಡನ ಬಿಟ್ಟು ತಿನ್ನಲೇ ನಾಳೆನೇ ಬೆಳ್ಳಿ ಅಲ್ಲೇನ್ರಿ ಶಾಲಿನಿ ಅಕ್ಕ? ಹಾಂ, ಅಷ್ಟೆಲ್ಲ ಸೀನಿಲ್ಲ. ಅವೆಲ್ಲ ನಮ್ಮ ಕಾಲಕ್ಕೆ ಮುಗೀತಲ್ಲನ್ರಿ. ನಮ್ಮ ಕಾಲದಲ್ಲಿ ಈಗೆಲ್ಲ ಎಲ್ಲಿ ಮಾಡಕ್ಕೆ ಹೋಗ್ತಾರ ಅವೆಲ್ಲ. ನಾನು ಸುಮ್ಮನೆ ಹೇಳಿ ತಮ್ಮಸ್ಕಿಗೆ. ಕುತ್ಕ ಮರೈತಿ, ಬರೀ ಕೆಲಸ ಮಾಡೋದೇ ಆಗ್ಯದೆ. ಅಲ್ಲ, ನೆಲ ಮೇಲೆ ಕೂತ್ರಲ್ಲ, ಇಲ್ಲೇ ಕುರ್ಚಿ ಮೇಲೆ ಕೂರ್ಬಾರ್ದನ? ಇಲ್ಲಪ್ಪ, ನಂಗೊಂಥರ ಇಲ್ಲೇ ಕೂರ ಖುಷಿ ಆಗತ್ತೆ ಕಣ್ರಿ. ಹಾಗಾಗಿ ನಾ ಇಲ್ಲಿ ಹಾಕ್ಸ್ಕೊಂಡು ತಡಿ ಹಾಸಿ ಇಲ್ಲೇ ಟಿ ವಿ ನೋಡೋದಾ? ಇಲ್ಲೇ ಕೂರ ಖುಷಿ ನನಗೆ. ನಿಮಗೆ ನಾವು ಬಂದಿದ್ದೊಂದು ಗೋಳು, ನಮ್ಮ ದಸೆಯಿಂದ ಕೆಲಸ. ಎಂಥ ಗೋಳು ಮರ್ರ, ನಾವು ಮಾಡೋದೇ ಒಂದು ಮುಷ್ಟಿ ಜಾಸ್ತಿ ಮಾಡಿನೋ ಅಷ್ಟೇ. ಗೋಳು ಇಲ್ಲ, ಎಂಥದ್ದು ಇಲ್ಲ. ಅಲ್ಲ, ಅಡುಗೆ ಜಾಸ್ತಿ ಮಾಡಬೇಕು ಅಂತ ನೆಂಟ್ರಿಷ್ಟನ್ನು ಕರೀದೇ ಇದ್ರೆ ಆತದನ್ರಿ ಗೋಳು ಅಂತ. ನೀವೊಂದೊಳ್ಳೆ. ಹಂಗಾರೆ ಊರ ಕಡೆ ಬಂದಾಗ ನಾವೆಲ್ಲ ನಿಮ್ಮನೆಗೆ ಬರೋಂಗಿಲ್ಲ ಏನಲ್ಲನ್ರಿ ಶಾಲಿನಿ ಅಕ್ಕ? ಥೋ, ಹಂಗಲ್ಲ ಮರ್ರ, ನೀವೊಂದೊಳ್ಳೆ. ಯಾವಾಗ ಊರ ಕಡೆ ಈಗ ಸದ್ಯಕ್ಕಿಲ್ಲ ಅಂತಿದ್ರಿ ಇವರ. ಇನ್ನು ಯಾವಾಗ ಹೊಳ್ಳೋಣ ಅಂತಾರೆ ಏನ? ನಮ್ಮನೇಲಿ ಇವ್ರು ಹಾಗೆ ಕಂಡ್ರೆ ಪಟ್ಟನೆ ಡಿಸೈಡ್ ಮಾಡೋದು ಹೊರಡೋಣ ಅಂತ. ಹುಡುಗರಿಗೆ ರಜೆ ಸಿಗಕ್ಕೆ ಹೊರಡೋದು ಅಷ್ಟೇ. ಈಗಲೂ ಕ್ರಿಸ್ಮಸ್ ರಜಾ ಮುಂದಿನ ವಾರ ಆಯ್ತು, ಈ ವಾರದಲ್ಲೇ ಬುಧವಾರದಿಂದ ಕ್ರಿಸ್ಮಸ್ ರಜಾ. ನೋಡೋದು ಎಂತ ಮಾಡೋದು ಅಂತ. ಅದೀಗ ಕೆಳಗಡೆ ಮನೆ ಇದ್ರ ಫ್ರೆಂಡ್ಸ್ ಆಗಕ್ಕೆ ಹೋಗಿ ಅದೇನೇನೆ ಹುಡುಗಿ ಬಂದಿತ್ತಲ್ಲ, 3 ಹೊತ್ತು ಅಲ್ಲೇ ಇರೋದು. ಇಲ್ಲ ಹುಡುಗಿ ಇಲ್ಲಿರೋದು ಕಣ್ರಿ, ಆಡಕೊಳ್ಳೆ ಖುಷಿ ಆಗ್ತದೆ. ಹುಡುಗರೇ ಹಂಗಲ್ಲನ್ನ. ನಮ್ಮ ಮನೇಲಿ ಚರಣ ಆಗ ಸಣ್ಣಕ್ಕಿರ್ತ ಹಾಗೆ ಊಟ ತಿಂಡಿಗೊಂದು ಮನೆಗೆ ಬತ್ತಿದ್ನೇನೋ. ಅದು ಎಲ್ಲಿ ಒಂದೊಂದ್ಸಲ ಊಟ ತಿಂಡಿಗೂ ಬತ್ತಿರಲ್ಲ, ಬರೀ ಅವ್ರ ಮನೆ ಇವ್ರ ಮನೆ ಅಂತ ಸುತ್ತಾಡಿಯೋದು, ಆಟ ಆಡೋದು. ಹಾಗೆ ಅಲ್ಲ ಹುಡುಗರು, ಹಾಗೆ ಆ ವಯಸ್ಸಲ್ಲಿ. ಅದು ನಮ್ಮನೆ ಮಕ್ಕಳು ಒಂಚೂರು ಚೆಲ್ ಜಾಸ್ತಿ ಕಣ್ರಿ. ಬೆಳ್ಳಿ ಪುಟಕ್ಕಾಗಲಿ ಅಥವಾ ನಮ್ಮ ಅಕ್ಕನ ಮಕ್ಕಳಾಗಲಿ ಅವೆಲ್ಲ ಅಷ್ಟು ಚೆಲ್ ಮಾಡಲ್ಲ. ನಮ್ಮನೆ ಹುಡುಗರು ಚೆಲ್ ಹುಡುಗಿಯರು. ಚೆಲ್ಲಂತ ಆಡೋ ವಯಸ್ಸೆಲ್ಲ ಆಡ್ತವೆ. ಅಲ್ಲ, ಬೆಳಿಗ್ಗೆ 7 ಗಂಟೆಗೆ ಶಾಲೆ ಬಸ್ ಬರೋದಾ? ದಿನ 7 ಗಂಟೆಗೆ ಆ ಹುಡುಗರು ಹೋಗೋದನ್ರಿ. ಛೇ ಪಾಪ. ಅಯ್ಯೋ ಶಾಲಿನಿ ಅಕ್ಕ, ನೀವು ಹೇಳೋಕ್ಕೆ, ನಾವು ಮೊದಲೊಂದು ಮನೇಲಿದ್ವಿ. ಆ ಕಡೆ ಈ ಕ್ರಾಸಲ್ಲ, ಇನ್ನೊಂದು ಕ್ರಾಸಲ್ಲಿ ಇದ್ವಿ. ಆವಾಗ ಈ ಮಿಂಕು ಪಿಂಕು ಬೇರೆ ಸ್ಕೂಲಿಗೆ ಹೋಗೋರು. ಆವಾಗ 6:15ಗೆ ಬಸ್ ಬರೋದು ಗೊತ್ತಾ? ಅಯ್ಯೋ ಭಗವಂತ, ಎಂತ ಹೇಳೋದಂತ. ಊರ ಬದಿಯೆಲ್ಲ ನೋಡಿ, ನಮ್ಮನೆ ಕಿಟ್ಟ ಬೇರೆ ಯಾರು ಬೇಡ. ನಮ್ಮಲ್ಲಿ ಕಿಟ್ಟ ಅದನಲ್ಲಿ ಇವರ ಇದು ಪವಿನ್ ಮಗ. ಅವನು ಈಗ 8:30 9 ಆದ್ರೆ ಎದ್ದಿರಲ್ಲಪ್ಪ. ಏನು 8:30ಗೆ ಅವನ ಅಜ್ಜಿ ಕೂಗು ಹಾಕ್ತಿರ್ತದೆ, ಹೇಳ ನೀ ನಮ್ಮ ಬಂದ್ರೆ ಹೊಡಿತದೆ ಅಂತ. ಅಜ್ಜಿದ್ ಭಾರಿ ಸಲ್ಗಿಯಾನಿಗೆ, ಮುದ್ದು. ಒಬ್ಬನೇ ಮೊಮ್ಮಗ ಬೇರೆ ಅಲ್ಲ. ಅಯ್ಯೋ, ಆಸೆ ಮಾಡೋದೇನು, ಮುದ್ದು ಮಾಡೋದೇನು. 8:30ಗೆ ಎದ್ಕೊಂಡು ಏನು ಬಾಯಲ್ಲಿ ಬ್ರಷ್ ಇಟ್ಕೊಂಡು ಅಲ್ಲೆಲ್ಲ ಬೇಲಿ ಸುತ್ತ ಬತ್ತಿರ್ತಾನೆ. ಸ್ನಾನ ಮಾಡಿ ಹೊರಡ
ಹೊರಡೋಷ್ಟೊತ್ತಿಗೆ 9:15 ಹೊತ್ತಿಗೆ 9:15 ಬಸ್ಸಿಗೇನೋ ಅಲ್ಲ 9:45 ಬಸ್ ಬರ್ತದೆ, ಅದಕ್ಕೆ ತಗೋಗಿ ಅವನು ಬಿಡೋದು. ಹಾಗೆ ಪೇಟೆ ಹುಡುಗರು ಅಂತಾರದಾದ್ರೆ ಹಳ್ಳಿ ಹುಡುಗರದ್ದು ಅಂತಾರ ನೋಡಿ. ಅಲ್ಲ ಹೌದಾ, ಆದರೆ ಇವು ಮನೆಗೆ 12:30ವರೆಗೆ ಬಂದುಬಿಡ್ತಾವೆ ಕಣ್ರಿ ಕ್ಲಾಸ್ ಮುಗಿಸಿ. ಅಲ್ಲೆಲ್ಲ ಊರ ಬದಿ ಎಲ್ಲ ಹುಡುಗರು ಬರೋದು 4:45 ಅಲ್ಲ. ಓ 12ವರೆಗೆ ಬರ್ತಾವ, ಹಂಗಾರ ಅಡ್ಡಿ ಇಲ್ಲ. ಹಾಂ, ಕಿಟ್ಟ ಬರೋದು ದುರ್ಗಾಂಬ ಬಸ್ಸಿಗೆ ಬರ್ತಾನೆ. ದುರ್ಗಾಂಬ ಬಸ್ 5:15 ನಮ್ಮೂರ ಹತ್ರ ಬರೋದು. ಅಲ್ಲಿ ಬಸ್ ಇಳ್ಕೊಂಡು ಹುಡುಗರ ಹತ್ರ ಎಲ್ಲ ಆಟ ಆಡ್ಕೋತ ನಿಧಾನ ಕಾಲು ಎಳ್ಕೋತ ಬರೋಷ್ಟೊತ್ತಿಗೆ 5:45 ಆಗಿರ್ತದೆ ಇಲ್ಲಿ ಮನೆಗೆ ಬರೋಷ್ಟೊತ್ತಿಗೆ. ಅಲ್ಲ ಈ ಮಿಂಕು ಪಿಂಕು ಈಗ 12:30 ಮಧ್ಯಾಹ್ನಕ್ಕೆ ಬರಂಗೆ ಬರ್ತವೆ. ಅಷ್ಟಕ್ಕೆ 1:15 ಲಕ್ಷ ಫೀಸ್ ಏನ್ರಿ? ಹ್ಞೂ ರೀ ಶಾಲಿನಿ ಅಕ್ಕ, ಏನು ಹೇಳ್ತೀರಾ ಹೇಳಿ. ಮುಟ್ಟಿದ್ಕೆ ಕೊಟ್ಟಿದ್ಕೆ ನೋಡಿದ್ಕೆ ಎಲ್ಲದಕ್ಕೂ ದುಡ್ಡು ಕಣ್ರಿ ಇಲ್ಲೇ. ನಮ್ಮನೇಲಿ ಇವ್ರು ಹೇಳ್ತಿದ್ರು ಇನ್ನೊಂದು ಸ್ವಲ್ಪ ದಿನ ಉಸಿರಾಡೋ ಗಾಳಿಗೂ ದುಡ್ಡೇ ಬರ್ತದೆ ಅಂತ. ಹೂನೇ ಸರ್ ಚಿಕ್ಕಿ, ಅದು ಭೂಮಿದು ಒಳಪದ್ರನೂ ಸ್ವಲ್ಪ ಹಾಳಾಗಕ್ಕಾಗ್ಯದಂತೆ. ಹಾಗೆಲ್ಲ ಆದ್ಮೇಲೆ ಇನ್ನು ಸ್ವಲ್ಪ ಆಕ್ಸಿಜನ್ನು ಕಮ್ಮಿ ಆಗ್ತಾ ಬರ್ತದಂತೆ. ಇನ್ನು ಉಸಿರಾಡೋ ಗಾಳಿಗೂ ಮತ್ತು ದುಡ್ಡೇ. ಕೇಳಿದ್ರಾ? ಊರು ಬದಿ ಇರೋರಿಗೆಲ್ಲ ಏನು ಹೇಳಿ. ಈಗ ನಮ್ಮನೇಲಿ ಇವ್ರ ಅಣ್ಣ ತಮ್ಮರಿಗೆ ಅಷ್ಟೇ ಅಪ್ಪ. ಅಯ್ಯೋ ಪವನ್ ಅಣ್ಣನ ಬೆಂಗಳೂರು ಪೇಟೆಲ್ಲ ಇದ್ದಾರೆ, ಅವ್ರಿಗೆ ಆರಾಮು, ಸರ್ಸನ ಆರಾಮದೆ ಅಂತ. ಬೇರೆ ಯಾರು ಬೇಡ, ನಮ್ಮ ಅತ್ತೆನೇ ಹೇಳ್ತಾರೋ. ನಾನು ಊರಿಗೆ ಹೋಗೋದೇ ಯಾವಾಗಲೂ ವರ್ಷಕ್ಕೆ ಒಂದ್ಸಲ 2 ಸಲ. ಈಗಾರು ಬಿಡಿ ನಮ್ಮದೇ ಅಂತ ಒಂದು ಸಣ್ಣದೊಂದು ಗುಡ್ಸ್ಲಾಗ್ಯದೆ. ಮೊದಲು ಅವ್ರ ಜೊತೆನೇ ಅವ್ರು ಒಟ್ಟಿದ್ದಾಗಲೇ ಹೋಗ್ತಿದ್ನ, ಆವಾಗಲೂ ಅಷ್ಟೇ. ಆ ಸಸ್ದಿಕ್ಳಿಗೆ ಗೋಳಂತೆ ದಿನಾ ಕೆಲಸ ಮಾಡ್ಬೇಕಣೆ ಪಾಪ. ನೀನಾರು ಅಲ್ಲಿ ಸುಖದಲ್ಲಿ ಇರ್ತೀಯ, ಇಲ್ಲಿ ಬಂದಾಗಾರ ಒಂಚೂರು ಕೆಲಸ ಮಾಡಿಕೊಡೋರಿಗೆ, ಅವ್ರಿಗಾರು ಒಂಚೂರು ಸಹಾಯ ಆಗಲಿ ಅನ್ನೋದು ನಮ್ಮ ಅತ್ತೆನೇ ಹೇಳೋದು, ಬೇರೆ ಯಾರು ಬೇಡಪ್ಪ. ಅಲ್ಲ ಇಲ್ಲಿರೋರಿಗೆ ನಮಗೆ ಗೊತ್ತಿರ್ತದೆ ಆತ ಎಷ್ಟು ಕಷ್ಟ ಇರ್ತದೆ ಅಂತ. ಸಾಯಲಿ ಅಂತ ಸುಮ್ಮನೆ ಎಲ್ಲ ಸಹಿಸ್ಕೊಂಡು ಕೊನೆಗೆ ನಿರ್ಧಾರ ಮಾಡಿದ್ವಿ ನಮ್ದಂತ ಏನೋ ಒಂದು ಚಿಕ್ಕದ ಪುಟ್ಟದ ಒಂದು ಗುಡ್ಸ್ಲು ಮಾಡ್ಕೊಳ್ಳೋಣ ಅಂತ. ಹೌದು ಮಾತ್ರ, ನೀವು ಹೇಳೋದೇನು ಸುಳ್ಳಲ್ಲ. ಊರು ಬದಿ ಇರೋರಿಗೆ ಪೇಟೆಲೇನು ಸುಖದಲ್ಲಿ ಅದಾರೆ ಅಂತ. ಒಂದು ಲೆಕ್ಕಕ್ಕೆ ಊರಲ್ಲೇ ನೆಮ್ಮದಿ ಕಣ್ರಿ. ನೀವು ಹೇಳ್ತೀರಲ್ಲ, ನಾನು ಊರು ಬದಿಯೊಳಗೆ ಹೇಳದ. ಈಗ ನಾವು ಚೇಣಿ ಕೊಡ್ತೀವ, ಕೆಲಸನೇ ಇಲ್ಲ. ಎಂಥ ಕೆಲಸ ಹೇಳಿ? ಚೇಣಿ ಕೊಟ್ಟರೆ ಎಂಥದ್ದು ಕೆಲಸನೇ ಇಲ್ಲ. ಈಗ ಇದು ಈಗ ನಮ್ಮ ಲಕ್ಷ್ಮಕ್ಕರ ಮನೆ ಆಗಲಿ ಬೋವ್ಯಾರ ಮನೆ ಆಗಲಿ ಅವರೆಲ್ಲ ಈಗ ಅಡಿಕೆ ಕೊಯ್ಲು ಗದ್ದೆ ಕೊಯ್ಲು ಮಾಡ್ತಾರ. ಗದ್ದೆ ಅಂತ ಬಿಡಿ, 3/4 ಜನ ನಮ್ಮ ಮಲೆನಾಡು ಬದಿ ಅಂತ ಗದ್ದೆಗೆಲ್ಲ ತೋಟ ಕೂರ್ಸ ಇಟ್ಟಾರಪ್ಪ. ಗದ್ದೆ ಮಾಡೋರು ತೀರಾ ಕಮ್ಮಿ. ತೋಟ ಆದರೆ ಅಡಿಕೆ ಕೊಯ್ಲಿದ್ರಲ್ಲಿ ಅಷ್ಟೇ ಕಣ್ರಿ, 1.5-2 ತಿಂಗಳು ಒಂಚೂರು ಗೋಳ ಆಗ್ತದೆ, ಮುಗ್ದೆ ಹೋತಾ. ಆಮೇಲೆ ಮತ್ತೆ ಆರಾಮ. ಇವಕ್ಕೆ ಹಂಗನ್ರಿ ಪಾಪ. ಈಗ ನೀವೇ ಆಗಲಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಒಂಥರ ಮಿಸಿನ್ ಥರ ಅದೆಲ್ಲ ಇದೆಲ್ಲ ಕೆಲಸ ಮಾಡ್ತಾನೆ ಇರಬೇಕು. ಹಾಗೆ ಊರು ಬದಿಯವ್ರು ಹೇಳೋದು, ಪೇಟೆ ಬದಿಯವ್ರಿಗೆ ಶೋಭೆ ಅಂತ. ಇಲ್ಲಿದ್ದರಿಗೆ ಗೊತ್ತಿರ್ತದೆ. ಮತ್ತು ನಮ್ಮಲ್ಲಿ ನೋಡಿ ಎಲ್ಲ ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ತರಕಾರಿ, ಸೊಪ್ಪು, ಸದೆ ಎಲ್ಲ ನಾವೇ ಬೆಳ್ಕೊಳೋದು ಮಾಡೋದ. ಹಾಲು, ಮಜ್ಜಿಗೆ, ಮೊಸರು, ತುಪ್ಪ, ಬೆಣ್ಣೆ ಏನಕ್ಕೂ ಒಂದಿದಿಲ್ಲ. ನಿಮಗೆ ಹಂಗಾಗ್ತದ? ಅಲ್ಲ ಈ ವಿಚಾರನ ತತ್ತನಲ್ಲ ಹಾಲ, ಅದೆಂಥ ನೀಲಿ ಪ್ಯಾಕೆಟ್ ಹಾಲು, ಅದು ಪೂರ್ತಿ ನೀರೇ ತುಂಬಿಸಿಟ್ಟಿರ್ತಾರೆ. 26 ರೂಪಾಯಿ 24 ರೂಪಾಯಿ ಅಂತಾನೆ ಅರ್ಧ ಲೀಟ್ರಿಗೆ. ಏನು ಗತಿ ಸಾಯ್ತೀರಾ ಹೇಳಿ? ಹ್ಞೂ ರೀ ಶಾಲಿನಿ ಅಕ್ಕ, ನೀವು ಹೇಳೋದು ಸತ್ಯನೇ. ಅಲ್ಲೇ ಬೆಳ್ಳಿ ಇವ್ರು ಇಷ್ಟೊತ್ತಾದ್ರೂ ಬರಲಲ್ಲ, ಎತ್ಲಾಗ ಹೋಗಿದ್ದಂತ ಒಂದು ಫೋನ್ ಮಾಡ್ತೀಯ ಚರಣಿಗೆ? ಹ್ಞೂನೇ ಚಿಕ್ಕಿ, ತಡಿ ಮಾಡ್ತೀನಿ. ಓಯ್ ಎಲ್ಲ ಹೆಂಗದ್ದೀರಾ? ನಾನು ಸರ್ಸು ಚಿಕ್ಕಿ ಮಾರ್ರ. ನೀವು ನಾನು ಫಸ್ಟ್ ಟೈಮ್ ನೋಡಿದ್ದೇನಲ್ಲ, ಬೆಳ್ಳಿ ಚಿಕ್ಕಿ. ಮತ್ತು ಎಲ್ಲ ಗನಾಗದ್ದೀರಾ? ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ? ಮಲೆನಾಡು ನಮ್ಮ ಹೆಮ್ಮೆ ಎಂಬ ಯೂಟ್ಯೂಬ್ ಚಾನಲ್ನ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕು ಶೇರು ಕೊಟ್ಟು ನಿಮ್ಮ ನೆಂಟರಿಷ್ಟರಿಗೆಲ್ಲ ಶೇರ್ ಮಾಡಿ ಆಯ್ತಾ? ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ.